ನೀವು ಒಬ್ಬರು ಇನ್ನೊಬ್ಬರನ್ನು ಸಂಶಯದಿಂದ ನೋಡಬೇಡಿ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿತ್ತು, ಸಂಶಯಕ್ಕಿಂತ ಕೆಟ್ಟ ರೋಗ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಏಡ್ಸ್ಗೆ ಮದ್ದು ಬರಬಹುದು, ಕ್ಯಾನ್ಸರ್ಗೆ ಮದ್ದು ಬಂದಿದೆ ಅಂತ ನಾನು ಕೇಳಿದ್ದೇನೆ. ಇನ್ನು ಯಾವುದೋ ಮುಂದಿನ ದಿನಮಾನಗಳಲ್ಲಿ ಭೀಕರ ಕಾಯಿಲೆಗಳು ಬರಬಹುದು, ಅದಕ್ಕೂ ಮದ್ದು ಕಂಡು ಹಿಡಿಯುವ ಸಾಮರ್ಥ್ಯ ಮನುಷ್ಯ ಜಗತ್ತಿಗಿದೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಒಬ್ಬ ವ್ಯಕ್ತಿ ಸಂಶಯವೆಂಬ ರೋಗಕ್ಕೆ ತುತ್ತಾದರೆ ಅದಕ್ಕೆ ಮದ್ದಿಲ್ಲ. ಅದಕ್ಕಾಗಿ ಒಬ್ಬರು ಇನ್ನೊಬ್ಬರನ್ನು ಸಂಶಯದಿಂದ ನೋಡಬೇಡಿ. ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ, ಒಬ್ಬ ಚಿಂತಕ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಗೋಡೆಯಲ್ಲಿ ಬಿರುಕು ಬಿಟ್ಟರೆ ಗೋಡೆ ಬಿದ್ದು ಹೋಗ್ತದೆ, ಸಂಬಂಧಗಳಲ್ಲಿ ಬಿರುಕು ಬಿಟ್ಟರೆ ಗೋಡೆ ಎದ್ದು ನಿಲ್ಲುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಗೋಡೆ ಇದೆ. ಇವತ್ತು 4-5 ವರ್ಷಗಳ ತನಕ ಒಂದೇ ಸೂರಿನಲ್ಲಿ ಬದುಕುತ್ತಿರುವಂತಹ ಗಂಡ ಹೆಂಡತಿಯರ ಮಧ್ಯೆ ಮಾತಿಲ್ಲ. ನಾನು ಕೇಳಿದ್ದೇನೆ ಇದನ್ನು. ತಂದೆ ಮಕ್ಕಳ ಮಧ್ಯೆ ಅಡ್ಡಗೋಡೆ ಇದೆ, ಒಡ ಹುಟ್ಟಿದ ಸಹೋದರರ ಮಧ್ಯೆ ಅಡ್ಡಗೋಡೆ ಇದೆ, ಜಾತಿಗಳ ಮಧ್ಯೆ ಅಡ್ಡಗೋಡೆ, ಭಾಷೆಗಳ ಮಧ್ಯೆ ಅಡ್ಡಗೋಡೆ, ರಾಷ್ಟ್ರಗಳ ಮಧ್ಯೆ ಅಡ್ಡಗೋಡೆ ಯಾವಾಗ ನಿರ್ಮಾಣವಾಗುತ್ತದೆ ಅಂತ ಹೇಳಿದರೆ, ಸಂಶಯವೆಂಬ ರೋಗಕ್ಕೆ ನಾವು ಬಲಿಯಾದಾಗ. ಪ್ರವಾದಿಗಳು ಹೇಳಿದ್ದು, ನೀವು ಎಲ್ಲರನ್ನು ವಿಶ್ವಾಸದಿಂದ ಕಾಣಬೇಕು.